रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय जनमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम्। ದ್ರೋಣಾಚಾರ್ಯರು ದೃಪದನ ಮೇಲೆ ಸೇಡು ತೀರಿಸ್ಕೊಳ್ಬೇಕಂತ ಹೇಗೆ ಮಾಡೋದು? ದೃಪದನನ್ನು ಸೆರೆ ಹಿಡಿದು ತರಬೇಕು, ಆಮೇಲಿಂದ ಕೇಳಬೇಕು, ನಾನು ನಿನ್ನ ಸ್ನೇಹಿತ ಹೌದೋ ಅಲ್ವೋ ಅಂತ ಕೇಳಬೇಕು. ಸೊ ಅಂತ ಏನು ಮಾಡೋದು? ತನಗೆ ಎಲ್ಲ ಅಸ್ತ್ರಗಳ ವಿದ್ಯೆ ಗೊತ್ತಿದ್ದರೂ ಕೂಡ ತಾನು ಬ್ರಾಹ್ಮಣ ಅಲ್ವಾ, ಅವನ ಹತ್ರ ಯುದ್ಧ ಮಾಡೋದಲ್ಲ. ಸೊ ಹೇಗೆ ಮಾಡುವ? ಶಿಷ್ಯರನ್ನು ಸಂಪಾದನೆ ಮಾಡಿ ಶಿಷ್ಯರ ಮೂಲಕ ಈ ಕೆಲಸ ಮಾಡಿಸ್ತೇನೆ ಅಂತ ಹೇಳ್ಕೊಂಡು ಬಂದವರು. ಸೊ ಭೀಷ್ಮಾಚಾರ್ಯರು ತನ್ನ ಮನೆಗೆ ಬಂದು ಕೌರವ ಪಾಂಡವ ರಾಜಕುಮಾರರಿಗೆ ನೀವು ಶಾಸ್ತ್ರಾಭ್ಯಾಸದ ಸ್ವಲ್ಪ ಅವರಿಗೆ ಪರಿಚಯ ಇದೆ, ಶಸ್ತ್ರಾಭ್ಯಾಸಗಳನ್ನು ದಿವ್ಯಾಸ್ತ್ರಗಳನ್ನೆಲ್ಲ ನೀವು ಕಲಿಸಿಕೊಡಿ ಅವರಿಗೆ ಅಂತ ಹೇಳ್ಕೊಂಡು ಭೀಷ್ಮಾಚಾರ್ಯರ ಪ್ರಾರ್ಥನೆಯೊಂದಿಗೆ ಅವರಿಗೆ ಹೊಟ್ಟೆಪಾಡಿನ ವ್ಯವಸ್ಥೆ ಅಂತ ಅವರು ಕೇಳಿದ್ದು ಯಾಕೆ ಅಂತ ಹೇಳಿದ್ರೆ ಶಿಷ್ಯತ್ವ ಬೇಕು ಅಂತ. ಹೊಟ್ಟೆಪಾಡಿಗೆ ಯಾವುದೇನೋ ದೊಡ್ಡ ಸಂಗತಿ ಏನಲ್ಲ ಅವರಿಗೆ, ಅದು ಅವರು ಭಿಕ್ಷೆ ಬೇಡಿ ಆದರೂ ತರ್ತಾರೆ ಅಂತ ಹೇಳಿದರೆ ಹೊಟ್ಟೆಪಾಡಿನ ವ್ಯವಸ್ಥೆ ಒಂದು ಆಗಲಿ ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದರೆ ಶಿಷ್ಯತ್ವ ಸಿಗಬೇಕು ಅನ್ನುವಂಥದ್ದು. ಶಿಷ್ಯತ್ವ ಸಿಕ್ಕಿತು ಅಂತ ಆಯಿತು. ಸೊ ಈಗ ಶಿಷ್ಯತ್ವ ಸಿಕ್ಕಿತು ಅಂತ ಹೇಳಿದ ಕೂಡಲೇ ಮೊದಲನೇ ಕ್ಲಾಸ್ನಲ್ಲೇ ಅದೇ ಪ್ರಶ್ನೆ ಏನದು? ಈಗ ನಾನು ನಿಮಗೆ ಕಲಿಸಿಕೊಡ್ತೇನೆ, ಕಲಿಸಿಕೊಟ್ಟಾದ ಮೇಲೆ ನನಗೆ ನನ್ನ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ಹೇಳ್ಕೊಂಡು ಯಾರು ಮೊದಲು ಪ್ರತಿಜ್ಞೆ ಮಾಡ್ತಾರೋ ಅವರನ್ನು ನಾನು ಶ್ರೇಷ್ಠವಾದ ಧನುರ್ಧರನನ್ನಾಗಿ ಮಾಡ್ತೇನೆ ಅಂತ ಹೇಳಿದ ಕೂಡಲೇ ಏನು ಬಾಕಿದ್ದವರೆಲ್ಲ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರು. ಎಂತಪ್ಪ ಇವರ ಕೆಲಸ, ಏನು ಕೆಲಸ ಹೇಳ್ತಾರೋ ಏನೋ ಅಂತೇಳಿದರೆ ಮೊದಲೇ ನೋಡಿದ್ದಾರೆ ಅವರು. ಒಂದು ಹುಲ್ಲು ಕಡ್ಡಿ ಮಂತ್ರಿಸಿ ಅವರು ಮುದ್ರೆ ಉಂಗುರವನ್ನು ಬಾವಿಯಿಂದ ತೆಗೆದವರು, ಏನು ಕೆಲಸ ಹೇಳ್ತಾರೋ, ನಮ್ಮಿಂದ ಆಗುವಂಥದ್ದ ಇದು ಅಂತೇಳ್ಕೊಂಡು ಎಲ್ಲ ರಾಜಕುಮಾರರು ಹಿಂಜರಿದರೆ ಅರ್ಜುನ ಮಾತ್ರ ಎದ್ದು ನಿಂತು ಹೇಳಿದ, ನಾನು ಮಾಡ್ತೇನೆ ಗುರುಗಳೇ ನಿಮ್ಮ ಕೆಲಸ ಅಂತ. ಸೊ ಅರ್ಜುನ ತಂ ಧನ್ವಿನಾಂ ಪ್ರವರಂ ಸಾಧಯಿಷ್ಯೆ. ಧನ್ವಿನಾಂ ಧನುರ್ವಿದ್ಯೆ ಅಂದರೆ ಧನುರ್ಧಾರಿಗಳಲ್ಲಿ ಪ್ರವರಂ ಅತ್ಯಂತ ಶ್ರೇಷ್ಠನಾದವ ಅಂತ ಅವರನ್ನು ಮಾಡ್ತೀನಿ, ಆ ರೀತಿ ಅವರನ್ನು ಪ್ರಸಿದ್ಧಿಯಾಗುವ ಹಾಗೆ ಮಾಡ್ತೇನೆ ಅಂತ ಹೇಳಿದಾಗ ಅರ್ಜುನ ತಾಂ ಅಕರೋತ್ ಪ್ರತಿಜ್ಞಾಂ, ಅರ್ಜುನನು ಪ್ರತಿಜ್ಞೆಯನ್ನು ಮಾಡ್ತಾನೆ ಅಂತ ಅಲ್ಲಿವರೆಗಾಗಿದೆ. ಸೊ ನೆಕ್ಸ್ಟ್ ಏನಾಗ್ತದೆ ನೋಡುವ ವೈನರೇ. ಉನ್ಮಾದೀನಿ ಸವೇದ ಕೃಷ್ಣ ಅಸ್ತ್ರಾಣ್ಯನಾಪತ್ಸು ನ ತಾನಿ ಮುಂಚೆ ಇತ್ಯಾಜ್ಞಯ ಕೇಶವಸ್ಯಾಪರಾಣಿ ಪ್ರಯೋಗಯೋಗ್ಯಾನಿ ಸದೇಚತಿ ಸ್ಮ. 36ನೇ ಶ್ಲೋಕ. ಭೀಷ್ಮಾಚಾರ್ಯರು ಯಾವನನ್ನು ಕೆಲಸ ಮಾಡಲಿಕ್ಕೆ ಪ್ರಥಮದಲ್ಲಿ ಪ್ರತಿಜ್ಞೆ ಮಾಡುತ್ತಾನೋ ಆಗ ಆತನನ್ನು ಶ್ರೇಷ್ಠ ಧನುರ್ಧಾರಿಯಾಗಿ ಮಾಡುತ್ತಾನೆ ಅಂತ ಹೇಳಿದಾಗ ಅರ್ಜುನ ಪ್ರತಿಜ್ಞೆ ಮಾಡುತ್ತಾನೆ. ನಾವು ಇನ್ನೊಂದು ಶ್ಲೋಕದಲ್ಲಿ ನೋಡಿದ್ದೇವೆ. ಆದ್ರೆ ಅದಕ್ಕೊಂದು ಇನ್ನೊಂದು ಕಾರಣವಿದೆ ಅಂತೆ. ಈ ಶ್ಲೋಕದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಏನಂದ್ರೆ ಅರ್ಜುನನು ಉನ್ಮಾದನವೇ ಮೊದಲಾಗಿ ಉಳ್ಳ ಎಲ್ಲಾ ಅಸ್ತ್ರಗಳನ್ನು ಶ್ರೀಕೃಷ್ಣನಿಂದ ತಿಳಿದಿದ್ದನಂತೆ. ಆದರೆ ಅಲ್ಲಿ ಆ ಅಸ್ತ್ರಗಳನ್ನು ಉಪಯೋಗಿಸೋಕೆ ಕೆಲವು ನಿಬಂಧನೆಗಳಿರ್ತದೆ. ಅದೇನೆಂದರೆ ವಿಪತ್ತಿಲ್ಲದ ಕಾಲದಲ್ಲಿ ಅಂದ್ರೆ ಯಾವತ್ತು ಬೇಕಾದ್ರೆ ಆವತ್ತು ಆ ಅಸ್ತ್ರಗಳನ್ನು ಉಪಯೋಗ ಮಾಡುವಂತಿಲ್ಲ, ಈ ರೀತಿ ಒಂದು ನಿಬಂಧನೆ ಹಾಕಿದ್ದ ಶ್ರೀಕೃಷ್ಣ. ಅದಕ್ಕೋಸ್ಕರ ಅರ್ಜುನ್ ಯಾವಾಗಲೂ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾ ಇದ್ದಂತೆ, ಏನೆಂದರೆ ಶ್ರೀಕೃಷ್ಣನ ಆಜ್ಞೆಯಿಂದ ಯಾವಾಗಲೂ ಪ್ರಯೋಗಕ್ಕೆ ಯೋಗ್ಯವಾದ ಬೇರೆ ಅಸ್ತ್ರಗಳನ್ನು ತಾನು ಪಡೆಯಬೇಕು ಅಂತ ತನ್ನ ಮನಸ್ಸಿಗೆ ಯೋಚನೆ ಮಾಡುತ್ತಾ ಇದ್ದಂತೆ. ಅದಕ್ಕೋಸ್ಕರ ಈ ರೀತಿ ಮೇಲಿನ ಪ್ರಶ್ನೆಯನ್ನು ಮಾಡಿದ್ದಂತೆ. ಉನ್ಮಾದನಾದೀನಿ ಸವೇದ ಕೃಷ್ಣಾತ್ ಅಸ್ತ್ರಾಣ್ಯನಾಪತ್ಸು ನ ತಾನಿ ಮುಂಚೇತ್
ಇತಿ ಆಜ್ಞೆಯ ಕೇಶವಸ್ಯಾಪರಾಣಿ ಪ್ರಯೋಗಯೋಗ್ಯಾನಿ ಸದೇಚ್ಛತಿ ಸ್ಮ. ಉನ್ಮಾದನಾದೀನಿ ಸ ವೇದಕೃಷ್ಣಾತ್ ಅಸ್ತ್ರಾಣಿ ಅನಾಪತ್ಸು ನ ತಾನಿ ಮುಂಚೇತ್ ಇತಿ ಆಜ್ಞೆಯ ಕೇಶವಸ್ಯ ಅಪರಾಣಿ ಪ್ರಯೋಗಯೋಗ್ಯಾನಿ ಸದಾ ಇಚ್ಛತಿ ಸ್ಮ. ಏನಪ್ಪ ಅರ್ಜುನನಿಗೆ ಏನದು ಅಷ್ಟು ಇಂಟ್ರೆಸ್ಟು ಅಂದರೆ ದ್ರೋಣಾಚಾರ್ಯರು ಹೇಳಿದ ಕೂಡಲೇ ಎದ್ದು ನಿಂತ ಏನದು ಸಂಗತಿ ಅಂತ ಹೇಳಿದರೆ, ಒಂದು ತನಗೆ ತನ್ನ ಮೇಲಿನ ಒಂದು ವಿಶ್ವಾಸ, ಅಂದರೆ ಇಂದ್ರದೇವರ ಅಂಶದಿಂದ ಹುಟ್ಟಿದವನು ಅರ್ಜುನ. ಆಮೇಲಿಂದ ವಾಯುದೇವರ ಆವೇಶ ಬೇರೆ, ನರಾವೇಶ ಬೇರೆ. ಆಮೇಲಿಂದ ಕೃಷ್ಣನಿಂದ ಎಲ್ಲ ದಿವ್ಯಾಸ್ತ್ರಗಳನ್ನು ಕಲಿತು ಬಂದಿದ್ದಾನೆ ಆಲ್ರೆಡಿ ಅರ್ಜುನನಿಗೆ ದಿವ್ಯಾಸ್ತ್ರ ಏನು ಹೊಸತಲ್ಲ ಅಂತೇಳಿದರೆ, ಇಲ್ಲಿ ಇರುವಂಥ ಎಲ್ಲ ರಾಜಕುಮಾರರುಗಳ ಪೈಕಿ ದಿವ್ಯಾಸ್ತ್ರಗಳನ್ನು ಕಲಿತು ಬಂದವನು ಶ್ರೀಕೃಷ್ಣನಿಂದ ಅರ್ಜುನ ಮಾತ್ರ. ಅಂದರೆ ಯಾರೆಲ್ಲ ಹೋದದ್ದು, ಅಕ್ರೂರ ವಾಪಸ್ ಹೋಗುವಾಗ ಯಾರಿಗೆ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಿ ವಾಪಸ್ ಹೋಗುವಾಗ ಕರ್ಕೊಂಡು ಹೋದದ್ದು ಭೀಮಾರ್ಜುನವು ಮತ್ತು ಸಹದೇವ. ಸೊ ಭೀಮ ಕಲಿತದ್ದು ಬಲರಾಮನಿಂದ ಏನೆಲ್ಲ ಗದೆಯ ಹೇಗೆ ಗದಾಯುದ್ಧದ ಶಿಕ್ಷಣ, ಅದನ್ನೆಲ್ಲ ಭೀಮ ಯಾರಿಂದ ಕಲಿತದ್ದು? ಬಲರಾಮನಿಂದ. ಅರ್ಜುನ ಕಲಿತದ್ದು ದಿವ್ಯಾಸ್ತ್ರಗಳನ್ನು ಶ್ರೀಕೃಷ್ಣನಿಂದ. ಸಹಯೋಗ ಕಲಿತದ್ದು ಸಹದೇವ ಕಲಿತದ್ದು ಉದ್ಧವನಿಂದ. ಸೊ ಹೀಗೆ ಅಲ್ಲಿ ಮೂರು ಜನ ಗುರುಗಳನ್ನು ಮುಖಾಂತರ ಕಲ್ತಿದ್ದಾರೆ. ಸೊ ಅಂತೇಳಿದರೆ ಅರ್ಜುನನಿಗೆ ಉನ್ಮಾದನ ಆದೀನಿ ಅಂತೇಳಿ, ಉನ್ಮಾದನ ಅಂದರೆ ಒಂದು ಅಸ್ತ್ರದ ಹೆಸರು. ಅಲ್ಲ, ನಮಗೆ ಆಗ್ನೇಯ ಅಸ್ತ್ರ ಗೊತ್ತುಂಟು, ಅಗ್ನಿ ಅಂದರೆ ಅದನ್ನು ಬಿಟ್ಟು ಕೂಡಲೇ ಅಗ್ನಿ ಎಲ್ಲ ಕಾಡ್ಗಿಚ್ಚು ಹರಡಿಬಿಡ್ತದೆ. ವರುಣಾಸ್ತ್ರ ಗೊತ್ತುಂಟು, ಅದನ್ನು ಬಿಟ್ಟು ಕೂಡಲೇ ಏನಾಗ್ತದೆ? ಜೋರು ಮಳೆ ಬರ್ತದೆ. ಇದು ಉನ್ಮಾದನ ಅಂದರೆ ಏನು ಅಂತ ಹೇಳಿದರೆ, ನಾವು ಇನ್ನೂ ಒಂದು ಅಸ್ತ್ರ ರಾಮಾಯಣದಲ್ಲಿ ಓದಿದ್ದೇವೆ. ಏನಂತೇಳಿದರೆ, ಆ ಖರದೂಷಣ 14,000 ಸೈನಿಕರಿದ್ದರು, ರಾಕ್ಷಸರು. ಶೂರ್ಪನಖ ಅವಳಿಗೆ ಅವರು ರಕ್ಷಣೆ ನೀಡ್ತಾ ಇರುವವರು. ರಾವಣ ಅವರನ್ನು ಕಳಿಸಿದ್ದಾನೆ, ನೀವು ಶೂರ್ಪನಖಿಗೆ ರಕ್ಷಣೆ ನೀಡಲಿಕ್ಕೆ ಖರದೂಷಣ ತ್ರಿಶಿರ ಅವರು 3 ಜನ ಮತ್ತು ಅವ್ರ ಜೊತೆಗೆ 14,000 ರಾಕ್ಷಸರ ಸೈನ್ಯ. ಸೊ ಶೂರ್ಪನಖಿಗೆ ಏನಾಯಿತು, ನನಗೆ ಯಾವುದು ಮೂಗು ಮತ್ತು ಕಿವಿ ಕತ್ತರಿಸಿಬಿಟ್ಟ ಯಾರು? ಲಕ್ಷ್ಮಣ. ಅಂದರೆ ರಾಮನ ಮಾತು ಕೇಳಿ, ಯಾರು ರಾಮ ಲಕ್ಷ್ಮಣ ಅಂತೇಳಿದರೆ, ಇದ್ದಾರೆ ಮನುಷ್ಯರು. ಅಯ್ಯೋ, ಮನುಷ್ಯರು ಯಾವ ಲೆಕ್ಕ, ಈಗಲೇ ಅವರನ್ನು ನೋಡಿಬಿಡ್ತವೆ ಅಂತ ಖರದೂಷಣರು ಏನು ಮಾಡಿದರು? ಯುದ್ಧ ಶುರುವಾಯಿತು ಖರದೂಷಣರ ಮತ್ತು ಶ್ರೀರಾಮ ಲಕ್ಷ್ಮಣ ಅವರ ಮಧ್ಯದಲ್ಲಿ. ಆಗ ಶ್ರೀರಾಮಚಂದ್ರ ಯಾವ ಅಸ್ತ್ರವನ್ನು ಉಪಯೋಗಿಸಿದ್ದಾನೆ ಅನ್ನುವಂಥದ್ದು ಆ ಪದ್ಯ ಇವತ್ತಿಗೂ ನಮಗೆ ನೆನಪಿದೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ ಅಂತ. ಅಂದರೆ ಈ 14,000 ರಾಕ್ಷಸರಿಗೆ ಅವರ ಪಕ್ಕದಲ್ಲಿ ಇನ್ನೊಬ್ಬ ರಾಕ್ಷಸ, ಮುಂದಿಂದಲೂ ಅವರದೇ ರಾಕ್ಷಸ, ಅವರದೇ ಸೈನ್ಯದ ರಾಕ್ಷಸ, ಎಡಮಗ್ಗಿನಲ್ಲಿಯೂ ಅವರದೇ ಸೈನ್ಯದ ರಾಕ್ಷಸ, ಹಿಂದಿನಿಂದಲೂ ಅವರ ಸೈನ್ಯದವೇ ರಾಕ್ಷಸ. ಆದರೆ ಪ್ರತಿಯೊಬ್ಬನಿಗೂ ಕಾಣುವುದು ರಾಮನಾಗಿ. ಬಲಭಾಗದಲ್ಲಿ ತಿರುಗಿದ್ರು ರಾಮ ಅಂತ ಹೇಳಿದ್ರೆ ಹೊಡೆದ, ಅಯ್ಯೋ ಅವನದೇ ಸೈನ್ಯದ ಇನ್ನೊಬ್ಬ ರಾಕ್ಷಸನನ್ನು ಕೊಂದ. ಎದುರು ನೋಡಿದರು ರಾಮ, ಕೊಂದದ್ದು ಯಾರನ್ನ? ಇನ್ನೊಬ್ಬ ರಾಕ್ಷಸನನ್ನು. ಎಡಗಡೆ ನೋಡಿದರು ರಾಮ. ಹೀಗೆ ಅಂತೇಳಿದರೆ 14,000 ಸೈನ್ಯ ಅಲ್ಲೇ ಒಬ್ಬರು ಇನ್ನೊಬ್ಬರಿಗೆ ಹೊಡ್ಕೊಂಡು ಸತ್ತೋದರು. ಅಂದರೆ ಶ್ರೀರಾಮಚಂದ್ರ ಆ ಅಸ್ತ್ರವನ್ನು ಪ್ರಯೋಗಿಸಿ ಸುಮ್ಮನೆ ನೋಡ್ತಾ ನಿಂತಿದ್ದಾರೆ. ಯಾವ ಅಸ್ತ್ರ ಅದು ಅಂತೇಳಿದರೆ ಮೋಹನಾಸ್ತ್ರ, ಸಂಮೋಹನ. ಸೊ ಅದೇ ರೀತಿ ಉನ್ಮಾದನ ಅಂಥೇಳಿದರೆ ಇದು ಹುಚ್ಚು ಹಿಡಿಸುವಂಥ
ಅಸ್ತ್ರ ಅಂದರೆ ಮದೋನ್ಮತ್ತ ಅಂತೇಳಿದರೆ ಆ ಸಾಮಾನ್ಯ ಸಂಮೋಹನಾಸ್ತ್ರ ಏನಿದೆ ಅದೇ ಥರದ ಇನ್ನೊಂದು ಅಸ್ತ್ರ ಅಂತ ಇಟ್ಕೊಳ್ಳುವ. ಉನ್ಮಾದನ ಅಂದರೆ ಹುಚ್ಚಿ ಹಿಡಿಸಿಬಿಡ್ತದೆ, ಭಯಂಕರ ರೋಷ, ಭಯಂಕರವಾದ ಒಂದು ಏನದು ಎನರ್ಜಿ ಕೊಟ್ಟು ಬಿಡ್ತದೆ, 1ಕ್ಕೆ 10 ಪಟ್ಟು ಎನರ್ಜಿ ಕೊಡುವಂಥ ಅಸ್ತ್ರ ಅದು ಯಾವುದದು ಉನ್ಮಾದನ. ಸೊ ಉನ್ಮಾದನ ಆದೀನಿ ಮೊದಲಾದ ದಿವ್ಯಾಸ್ತ್ರಗಳನ್ನು ಅರ್ಜುನನು ವೇದ ತಿಳಿದಿದ್ದಾನೆ. ವೇದ ಕೃಷ್ಣನಿಂದ, ಯಾವಾಗ ಅಕ್ರೂರನೊಟ್ಟಿಗೆ ಭೀಮ ಮತ್ತು ಅರ್ಜುನ ಮತ್ತು ಸಹದೇವ ಹೋಗಿದ್ದಾರೆ. ಸೊ ಕೃಷ್ಣನಿಂದ ನೇರವಾಗಿ ಶಸ್ತ್ರಾಭ್ಯಾಸವನ್ನು ಕಲಿತದ್ದು, ಅಂದರೆ ಧನುರ್ವಿದ್ಯೆಯನ್ನು ಕಲಿತದ್ದು ಯಾರು? ಅರ್ಜುನ. ಸೊ ಭೀಮನಿಗೂ ಕೂಡ ಕೃಷ್ಣನೇ ಹೇಳಿಕೊಡ್ತೇನೆ ಅಂತ ಹೊರಟರೂ ಕೂಡ ಭೀಮ ಏನು ಮಾಡಿದ? ಅಯ್ಯೋ ದೇವರೇ, ನಾನು ಗದೆಯನ್ನು ಭಗವಂತನ ಮೇಲೆ ಪ್ರಹಾರ ಮಾಡಿದಾಗ ಆಗ್ತದೆ, ಅದು ಶಿಕ್ಷಣಕ್ಕಾಗಿ ಆದರೂ ಕೂಡ ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಉಪಾಯ ಮಾಡಿ ನಾನು ಬಲರಾಮನಿಂದ ಕಲಿತೇನೆ ಅಂತ ಕಲಿತು ಬಿಟ್ಟದು ಯಾರು? ಭೀಮಸೇನ. ಸೊ ಆ ರೀತಿಯಲ್ಲಿ ಅರ್ಜುನ ಕೃಷ್ಣನಿಂದ ಉನ್ಮಾದನ ಮೊದಲಾದ ದಿವ್ಯಾಸ್ತ್ರಗಳನ್ನು ಆಲ್ರೆಡಿ ತಿಳಿದಿದ್ದಾನೆ. ಅರ್ಜುನ ವೇದ ತಿಳಿದಿದ್ದಾನೆ ಕೃಷ್ಣಾತ್, ಕೃಷ್ಣನಿಂದ. ಕೃಷ್ಣಾತ್ ಅಂದರೆ ಕೃಷ್ಣಾದ್, ತಾಕೆ ದಾ ಬರುವಂಥದ್ದು ಜಸ್ತ್ವ ಸಂಧಿ. ಸೊ ಕೃಷ್ಣಾತ್, ಅಲ್ಲಿಗೆ ದಾದಲ್ಲಿ ತಾ ಹೋಯಿತು ನೋಡಿ, ಅಂದರೆ ದಾ ಹೋಯಿತು, ಮತ್ತು ಆ ಮಾತ್ರ ಉಳ್ಕೊಳ್ತು. ಅಸ್ತ್ರಾಣಿ ಅನಾಪತ್ಸು, ಅಸ್ತ್ರಾಣಿ ಅನಾಪತ್ಸು ಅಂದರೆ ಇತಿ ಆದಿ ಇತ್ಯಾದಿ ಅನ್ನುವಂಥ ಎಣ್ಸಂಧಿ. ಸೊ ಅಸ್ತ್ರಾಣಿ ಅನಾಪತ್ಸು, ಅಸ್ತ್ರಾಣ್ಯನಾಪತ್ಸು, ಯಾ ಅಡಿಯೊತ್ತು ವಾ ಅಡಿಯೊತ್ತೆಲ್ಲ ಬರುವಂಥದ್ದು ಎಣ್ಸಂಧಿ. ಸೊ ಅಸ್ತ್ರಾಣಿ ಅನಾಪತ್ಸು ಅಂದರೆ ದಿವ್ಯಾಸ್ತ್ರಗಳನ್ನು ಕೃಷ್ಣನಿಂದ ಪಡ್ಕೊಂಡಾಗಿದೆ, ಹೆಚ್ಚಿನ ದಿವ್ಯಾಸ್ತ್ರಗಳನ್ನು. ಯಾರು? ಅರ್ಜುನ. ಆದರೆ ಕಂಡೀಷನ್ ಉಂಟು. ಕಂಡೀಷನ್ಸ್ ಅಪ್ಲೈ ಅಂತ ಹೇಳೋದಿಲ್ವ ನಾವು? ಅಂತೇಳಿದರೆ 50% ಡಿಸ್ಕೌಂಟ್ ಇದೆ, ಕಂಡೀಷನ್ಸ್ ಅಪ್ಲೈ ಅಂತ. ನೀವು ಅಲ್ಲಿ ಹೋಗಿ ನೋಡುವಾಗ 50% ಡಿಸ್ಕೌಂಟ್ ಅದನ್ನು ನಿಮಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂಥ ಸ್ಥಿತಿಯಲ್ಲಿ ಅದಿರ್ತದೆ. ಬಾಕಿದ್ದು ನೋಡಿದರೆ ಇದೆಲ್ಲ ಫ್ರೆಶ್ ಸ್ಟಾಕ್, ಇದಾದರೆ ಡಿಸ್ಕೌಂಟ್ ಇಲ್ಲ, 10% ಡಿಸ್ಕೌಂಟ್ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಕೃಷ್ಣ ಅರ್ಜುನನಿಗೆ ಏನು ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳಿದರೆ, ಅನಾಪತ್ಸು ನ ತಾನಿ ಮುಂಚೇತ್, ಅಂದರೆ ಈ ದಿವ್ಯಾಸ್ತ್ರಗಳನ್ನು ಯಾವಾಗ ಪ್ರಯೋಗ ಮಾಡಬೇಕಂತೇಳಿದರೆ ಅಂತಹ ಆಪತ್ತು ಬಂದಾಗ ಮಾತ್ರ ಪ್ರಯೋಗ ಮಾಡಬೇಕು. ಅಂದರೆ ಅನಾಪತ್ಸು ಅಸ್ತ್ರಾಣಿ, ಅನಾಪತ್ಸು ಅಂದರೆ ಆಪತ್ತು ಇಲ್ಲದಿದ್ದಾಗ ನ ತಾನಿ ಮುಂಚೇತ್. ತಾನಿ ಅಂದರೆ ಆ ಅಸ್ತ್ರಗಳನ್ನು ಅಂತೇಳಿದರೆ ತಾನಿ, ತತ್ ತೇ ತಾನಿ ಅಂತ, ಅದು ನಪುಂಸಕಲಿಂಗದಲ್ಲಿ ಬಹುವಚನ ಶಬ್ದ. ತಾನಿ ಆ ಅಸ್ತ್ರಗಳನ್ನು ಅನಾಪತ್ಸು ಆಪತ್ತು ಇಲ್ಲದಿದ್ದಾಗ ನ ಮುಂಚೇತ್ ಅಂದರೆ ಬಿಡಕೂಡದು. ಬಿಡುದು ಅಂತೇಳಿದರೆ ಏನು? ಪ್ರಯೋಗ ಮಾಡಲಿಕ್ಕೆ ಇಲ್ಲ. ಅಲ್ಲ, ನಾನೊಂಚೂರು ಟೆಸ್ಟ್ ಮಾಡಬೇಕು ಅಂತೇಳಿದರೆ ಇಲ್ಲ, ಕಲ್ತಾಯ್ತಲ್ಲ. ಸೊ ಇನ್ನು ಕಲ್ತಾದ ಮೇಲೆ ಮಧ್ಯದಲ್ಲಿ ಟೆಸ್ಟ್ ಮಾಡಲಿಕ್ಕೆ ಇಲ್ಲ. ಸೊ ಅಂತೇಳಿದರೆ ಯಾವಾಗ ಹಾಗಾದರೆ ಈ ಅಸ್ತ್ರಗಳನ್ನು ಉಪಯೋಗಿಸ್ಬೋದು ಅಂತೇಳಿದರೆ, ಈ ಅಸ್ತ್ರಗಳಂತೇಳಿದರೆ ಮಂತ್ರ ಹೇಳಬೇಕು, ಆ ದೇವತೆಯನ್ನು ಕರಿಬೇಕು, ಆ ದೇವತೆ ಬರ್ತಾನೆ ಅಂತೇಳಿದರೆ ಆ ದೇವತೆ ಬಂದು ಕೇಳ್ತಾನೆ, ನಿಮಗೆ ಏನಾಗಿದೆ ಈಗ ಈ ಅಸ್ತ್ರ ಯಾಕೆ ಬೇಕು ಅಂತ ಕೇಳೋದಿಲ್ವ? ಸೊ ಅದಕ್ಕೋಸ್ಕರ ಒಂದು ಸಲ ಹಾಗೆ ಕೇಳಿದ ಅಂದರೆ ಆ ಅಸ್ತ್ರ ವಾಪಸ್ ತೊಗೊಂಡು ಹೋಗ್ತಾನೆ ಅಂತ ಲೆಕ್ಕ. ಅಂದರೆ ದುರುಪಯೋಗ ಮಾಡಿದಾಗ ಆಗ್ತದೆ, ದುರುಪಯೋಗ ಮಾಡಲಿಕ್ಕೆ ಇಲ್ಲ. ಅನಾಪತ್ಸು ನ ತಾನಿ ಮುಂಚೇತ್, ಆಪತ್ತು ಇಲ್ಲದಾಗ ತಾನಿ ಅವುಗಳನ್ನು ನಾ ಮುಂಚೇತ್ ಪ್ರಯೋಗ ಮಾಡಲಿಕ್ಕಿಲ್ಲ, ಬಿಡಲಿಕ್ಕೆ ಇಲ್ಲ. ಈ ಅರ್ಜುನನಿಗೆ ಅಯ್ಯೋ, ನಾನು ಇಷ್ಟೆಲ್ಲ ದಿವ್ಯಾಸ್ತ್ರ ಕಲ್ತಿದ್ದೇನೆ, ನಾನು ನನ್ನ ಈ ಸ್ನೇಹಿತರಿಗೆ ರಾಜ್ಕುಮಾರರಿಗೆ ಒಂಚೂರು ತೋರಿಸ್ಬೇಕಿದ್ರೆ ನನಗೂ ಸಹ ದಿವ್ಯಾಸ್ತ್ರ ಗೊತ್ತಿದೆ ಅಂತ. ಇದು ಯಾವುದು? ಕೃಷ್ಣ ಹೇಳಿಕೊಟ್ಟ ದಿವ್ಯಾಸ್ತ್ರ ಕಂಡೀಷನ್ ಹಾಕಿಬಿಟ್ಟಿದ್ದಾರೆ. ಏನಂತ ಹೇಳಿದರೆ ಆಪತ್ತು ಇಲ್ಲದಾಗ ಉಪಯೋಗಿಸಲಿಕ್ಕೆ ಇಲ್ಲ ಅಂತ. ಹಾಗಾದರೆ ನನಗೆ ಪ್ರಯೋಗ ಮಾಡಲಿಕ್ಕೆ ಇಲ್ಲ. ಹಾಗಾದರೆ ಎಣಿಸಿದ ಅರ್ಜುನ ದ್ರೋಣಾಚಾರ್ಯರಿಂದ
ನಾನೀಗ ದಿವ್ಯಾಸ್ತ್ರ ಪಡ್ಕೊಂಡ್ರೆ ನನಗೆ ಬೇಕಾದಾಗ ಯಾರಿಗಾದ್ರೂ ಒಂಚೂರು ತೋರಿಸ್ಬೇಕಿದ್ರೆ ತೋರಿಸ್ಲಿಕ್ಕೆ ಆಗ್ತದೆ, ಪ್ರಯೋಗ ಮಾಡಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಎನಿಸಿಕೊಂಡು ದ್ರೋಣಾಚಾರ್ಯರ ಪೂರ್ತಿ ಒಲವು ಪಡಿಬೇಕು. ಎಲ್ಲ ದಿವ್ಯಾಸ್ತ್ರಗಳು ಯಾವುದೆಲ್ಲ ದ್ರೋಣಾಚಾರ್ಯರಿಗೆ ಗೊತ್ತಿದೆಯೋ ಅದನ್ನೆಲ್ಲ ಪಡ್ಕೊಳ್ಬೇಕು. ತಾನು ಶ್ರೇಷ್ಠ ಧನುರ್ಧರ ಆಗಬೇಕು ಅಂತ ಅರ್ಜುನನಿಗೂ ಸಹ ಬಹಳಷ್ಟು ಇದೆ. ಆದ ಕಾರಣ ಏನು ಮಾಡಿದ್ದಾನೆ, ಅರ್ಜುನನಿಗೆ ಇನ್ನೂ ಒಂದು ಯಾರಿಗೂ ಇಲ್ಲದ ಒಂದು ವಿಶ್ವಾಸ ಅರ್ಜುನನಿಗೆ ಇದೆ. ಯಾಕೆ ಅಂತ ಹೇಳಿದ್ರೆ ಭೀಮಸೇನ ಇದ್ದಾನೆ, ತನ್ನ ಅಣ್ಣ, ವಾಯುದೇವರ ಅಂಶ. ಯಾವ ಕೆಲಸ ಬೇಕಿದ್ದರೂ ಭೀಮಸೇನನಿಗೆ ಆಗದೇ ಇರುವ ಕೆಲಸವೇ ಇಲ್ಲ. ಆದ್ದರಿಂದ ತಾನು ಧೈರ್ಯವಾಗಿ ಎದ್ದು ನಿಂತಿದ್ದಾನೆ. ನನ್ನನ್ನು ನೀವು ಶ್ರೇಷ್ಠ ಧನುರ್ಧರ ಮಾಡ್ತೀರಂತಾದರೆ ಮಾಡಿ, ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ. ಅಂದರೆ ಆಗದಿದ್ದರೆ ಭೀಮಸೇನ ಇದ್ದಾನೆ ಅಂತ. ಸೊ ಅದು ಒಂದು ಧೈರ್ಯ. ಸೊ ಹೀಗೆಲ್ಲ ಇತಿ ಆಜ್ಞೆಯ ಕೇಶವಸ್ಯ ಅಂತೇಳಿದರೆ ಭಗವಂತ ಎಲ್ಲ ದಿವ್ಯಾಸ್ತ್ರಗಳನ್ನು ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ಯಾರಿಗೆ, ಅರ್ಜುನನಿಗೆ ಹೇಳಿಕೊಟ್ಟಿದ್ದಾರೆ ಎಲ್ಲ. ಆದರೆ ಆಜ್ಞೆ ಕೂಡ ಮಾಡಿದ್ದಾರೆ. ಏನು ಅಂದರೆ ಅನಾಪತ್ಸು ತಾನಿ ನಾ ಮುಂಚೇತ್, ಆಪತ್ತಿಲ್ಲದಾಗ ಉಪಯೋಗ ಮಾಡಲಿಕ್ಕೆ ಇಲ್ಲ ಅಂತ ಇತಿ ಆಜ್ಞೆ ಕೊಟ್ಟಿದ್ದಾರೆ ಕೇಶವಸ್ಯ ಭಗವಂತ. ಸೊ ಶ್ರೀಕೃಷ್ಣ ಎಲ್ಲ ದಿವ್ಯಾಸ್ತ್ರಗಳನ್ನು ಕಲಿಸಿಕೊಡುವಾಗ ಪ್ರಯೋಗ ಮಾಡುವುದು ಯಾವಾಗ ಅಂದರೆ ಆಪತ್ತಿದ್ದಾಗ, ಯುದ್ಧ ನಡೆಯುವಾಗ ಮಾತ್ರ, ಇಲ್ಲದಿದ್ದರೆ ಇಲ್ಲ ಅಂತ ಕೇಶವಸ್ಯ ಈ ರೀತಿ ಆಜ್ಞೆ ಇದೆ. ಅಪರಾಣಿ ಪ್ರಯೋಗ ಯೋಗ್ಯಾನಿ ಅಂದರೆ ಆಪತ್ತು ಇಲ್ಲದಾಗ ಕೂಡ, ಅಪರಾಣಿ ಅಂದರೆ ಬೇರೆ ಕಾಲದಲ್ಲಿ ಕೂಡ ಪ್ರಯೋಗ ಯೋಗ್ಯಾನಿ ಅಂದರೆ ಪ್ರಯೋಗ ಮಾಡಿ ರಾಜಕುಮಾರಗಳ ಮಧ್ಯೆ ತಾನೊಂದು ದೊಡ್ಡ ಸಂಗತಿ ಆಗೋದು ಬೇಡವಾ ಅಂತ ಅರ್ಜುನನಿಗೊಂದು. ಸೊ ಅವರಿಗೆಲ್ಲ ಹೇಳಿಕೊಂಡು ನನಗೆ ಇದು ಗೊತ್ತಿದೆ, ಮಕ್ಕಳಿಗೆಲ್ಲ ಅದೊಂದು ಜಾಸ್ತಿ ಅಲ್ವಾ, ನನಗೆ ಇದು ಗೊತ್ತಿದೆ, ನಿಂಗೆ ಗೊತ್ತಿದೆಯಾ, ನಿಂಗೆ ಗೊತ್ತಿಲ್ಲಲ್ಲ, ನಂಗೆ ಗೊತ್ತಿದೆ ಅಂತ ಹೇಳುವಂಥದ್ದು. ಸೊ ಅದು ಯಾವ ಅಸ್ತ್ರ ಕೂಡ ಅರ್ಜುನನಿಗೆ ಅಂಥದ್ದು ಇಲ್ಲವೇ ಇಲ್ಲ. ಯಾಕಂತ ಹೇಳಿದರೆ ಆಪತ್ತಿಲ್ಲದಾಗ ಪ್ರಯೋಗ ಮಾಡಲಿಕ್ಕಿಲ್ಲ, ಯಾರಿಗೂ ತೋರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ದ್ರೋಣಾಚಾರ್ಯರಿಂದ ಪಡ್ಕೊಳ್ತೇನೆ ದಿವ್ಯಾಸ್ತ್ರಗಳನ್ನು, ಬೇಕಾದ ರೀತಿಯಲ್ಲಿ ಪ್ರಯೋಗ ಮಾಡಲಿಕ್ಕಾಗ್ತದೆ ಅಂತ ಹೇಳಿಬಿಟ್ಟು ಅಪರಾಣಿ ಪ್ರಯೋಗ ಯೋಗ್ಯಾನಿ ಅಂದರೆ ಎಲ್ಲ ಕಾಲದಲ್ಲಿಯೂ ಆಪತ್ತು ಇಲ್ಲದಾಗಲೂ ಕೂಡ ಪ್ರಯೋಗ ಯೋಗ್ಯಾನಿ ಪ್ರಯೋಗಕ್ಕೆ ಯೋಗ್ಯವಾಗಿರುವಂತಹ ಅಸ್ತ್ರಗಳನ್ನು ಪಡೆಯಬೇಕು ದ್ರೋಣಾಚಾರ್ಯರಿಂದ ಅಂತ ಸದಾ ಇಚ್ಛತಿ ಅಂದರೆ ಯಾವಾಗಲೂ ಆಗ್ತಿತ್ತು. ಈಗ ದ್ರೋಣಾಚಾರ್ಯರು ಒಳ್ಳೆ ಗುರುಗಳು ಸಿಕ್ಕಿಬಿಟ್ರು ಅಂತೇಳಿದ್ರೆ ಎದ್ದು ನಿಂತು ಬಿಟ್ಟ ಅರ್ಜುನ, ನಾನು ನಿಮ್ಮ ಕೆಲಸ ಮಾಡಿಕೊಡ್ತೇನೆ ಅಂತ. ನೀವು ಹೇಳಿದ್ದೀರಲ್ಲ, ನನ್ನನ್ನು ನೀವು ಶ್ರೇಷ್ಠ ಧನುರ್ಧರನಾಗಿ ಮಾಡ್ತೀರಿ ಅಂತ ಮಾಡಿ ಅಂತ ಹೇಳುವ ರೀತಿಯಲ್ಲಿ. ಸೊ ಸದಾ ಇಚ್ಛತಿ ಈ ರೀತಿ ಇಚ್ಛೆ ಮಾಡ್ತಾ ಹಂಬಲದಿಂದ ಇದ್ದ, ಬಯಕೆಯಿಂದ ಇದ್ದ ಅರ್ಜುನ. ಆದ್ದರಿಂದ ದ್ರೋಣಾಚಾರ್ಯರು ಹೇಳಿದ ಕೂಡಲೇ ಬಹಳ ಖುಷಿಯಾಗಿ ಎದ್ದು ನಿಂತ. ಈ 36ನೇ ಶ್ಲೋಕಕ್ಕೆ ಅರ್ಜುನನು ಉನ್ಮಾದನ ಮೊದಲಾದ ಅಸ್ತ್ರಗಳನ್ನು ಕೃಷ್ಣನಿಂದ ಕಲಿತಿದ್ದ. ಅವುಗಳನ್ನು ಆಪತ್ತುಗಳ ಹೊರತು ಬೇರೆ ಕಾಲದಲ್ಲಿ ಪ್ರಯೋಗಿಸತಕ್ಕದ್ದಲ್ಲ, ಅದನ್ನು ಪ್ರಯೋಗಿಸಲಿಕ್ಕಿಲ್ಲ ಎಂಬ ಕೃಷ್ಣನ ಆದೇಶದಿಂದಾಗಿ ಇತಿ ಆಜ್ಞೆಯ ಕೇಶವಸ್ಯ ಏನು ಆಜ್ಞೆ, ಅನಾಪತ್ಸು ತಾನಿ ನಾ ಮುಂಚೇತ್, ಆಪತ್ತಿಲ್ಲದಾಗ ಪ್ರಯೋಗ ಮಾಡಲಿಕ್ಕೆ ಇಲ್ಲ ಎಂಬ ಕೃಷ್ಣನ ಆದೇಶದಿಂದ. ಹಾಗಾದರೆ ಪ್ರಯೋಗಕ್ಕೆ ಯೋಗ್ಯವಾದ ಎಲ್ಲ ಕಾಲದಲ್ಲಿಯೂ ಆಪತ್ತು ಇಲ್ಲದಾಗಲೂ ಕೂಡ ಒಂದು ಅಸ್ತ್ರ ಪ್ರಯೋಗ ಮಾಡುವ ಅಂತ ಮನಸ್ಸು ಬಂದರೆ ಮಾಡುವ ಅಂಥ ಅಸ್ತ್ರಗಳೇ ಇಲ್ವಲ್ಲ. ಈಗ ದ್ರೋಣಾಚಾರ್ಯರಿಂದ ಪಡೆಯಬೇಕು. ಪ್ರಯೋಗಕ್ಕೆ ಯೋಗ್ಯವಾದ ಅಸ್ತ್ರಗಳನ್ನು ಪಡೆಯಲು ಏನು ಅವನು ಸದಾ ಇಚ್ಛತಿ, ಆ ಅರ್ಜುನನು ಸದಾ ಕಾತರನಾಗಿದ್ದ. ಈಗ ಅವನಿಗೆ ಚಾನ್ಸ್ ಸಿಕ್ಕಿತು. ಯಾರಿಂದ? ದ್ರೋಣಾಚಾರ್ಯರಿಂದ, ಗುರುಗಳಿಂದ ಅದನ್ನು ಪಡೆಯುವ ಅಂತೇಳಿಬಿಟ್ಟು ಅಕ್ರೂರನೊಂದಿಗೆ ಮಧುರೆಗೆ ತೆರಳಿ 3 ವರ್ಷಗಳ ಕಾಲ ಅಲ್ಲಿ ನೆಲೆಸಿದ್ದಾಗ ಅರ್ಜುನ ಕೃಷ್ಣನಿಂದ ಅಸ್ತ್ರಾಭ್ಯಾಸ ಮಾಡಿದ್ದ ಎಂಬ ವಿವರ ಆಲ್ರೆಡಿ ಓದಿದ್ದೇವೆ 14ನೇ ಅಧ್ಯಾಯದ 104ನೇ ಶ್ಲೋಕದಲ್ಲಿ. ಆದರೆ ಆ ಎಲ್ಲ ದಿವ್ಯಾಸ್ತ್ರಗಳು ಆಪತ್ಕಾಲದಲ್ಲಿ ಮಾತ್ರ ಪ್ರಯೋಗಿಸಬಹುದಾಗಿದ್ದ ವಿಶಿಷ್ಟ ಬಗೆಯ ಅಸ್ತ್ರಗಳಾಗಿದ್ದುವು. ಅದರಂತೆ ಆ ಮುನ್ನ ಕೃಪಾಚಾರ್ಯರಿಂದಲೂ ಅವರಿಗೆಲ್ಲ ಅಸ್ತ್ರಾಭ್ಯಾಸ ಸ್ವಲ್ಪ ಮಟ್ಟಿಗೆ ಆಗಿದೆ. ಅವೆಲ್ಲ ದ್ರೋಣರ ಬಳಿ ಇದ್ದಂತಹ ಪರಶುರಾಮ ಶಿಕ್ಷಿತವಾದ ಉನ್ನತ ಮಟ್ಟದ ಅಸ್ತ್ರಗಳು ಆಗಿರಲಿಲ್ಲ.
ಈಗ ಪಡ್ಕೊಳ್ಳುವಂಥ ಅಸ್ತ್ರಗಳು ದ್ರೋಣಾಚಾರ್ಯರು ಕಲ್ತದ್ದು ಯಾರಿಂದ ಅಂತೇಳಿದರೆ ಭಗವಂತ ಪರಶುರಾಮನಿಂದ, ಅಂದರೆ ಅತ್ಯಂತ ಶ್ರೇಷ್ಠವಾದ ದಿವ್ಯಾಸ್ತ್ರಗಳು. ಸೊ ಅಂತಹ ಅಸ್ತ್ರಗಳನ್ನು ಹೀಗಾಗಿ ಅರ್ಜುನನಿಗೆ ಇತರ ಅಂತೇಳಿದರೆ ಅಪರಾಣಿ, ಅಂದರೆ ಯಾವಾಗ ಆಪತ್ತು ಇಲ್ವೋ ಆಗ ಕೂಡ ವಿಶೇಷ ಸಂದರ್ಭಗಳಲ್ಲಿ ಬಳಸಲು, ಅಂದರೆ ಯುದ್ಧ ಇಲ್ಲದಿದ್ದಾಗಲೂ ಆಪತ್ಕಾಲ ಅಲ್ಲದೆ ಇರುವಂತಹ ಕೆಲವು ಸಂದರ್ಭದಲ್ಲಿ ನಮಗೆ ಅದನ್ನು ಯಾರಿಗೆ ಬಾಕಿ ರಾಜಕುಮಾರರುಗಳಿಗೋ ತೋರಿಸಲಿಕ್ಕೋ ಅಥವಾ ಯಾವುದಾದ್ರೂ ಇಷ್ಟ ಆದಾಗ ಒಂದು ಸಲ ಪ್ರಯೋಗ ಮಾಡುವ ಅಂತೇಳ್ಕೊಂಡು ಆ ರೀತಿ ಬಳಸಲಿಕ್ಕೆ ಯೋಗ್ಯವಾದಂತಹ ಅಸ್ತ್ರಗಳನ್ನು ಕಲಿಯುವ ಅಪೇಕ್ಷೆ ಇತ್ತು. ಯಾರಿಗೆ? ಅರ್ಜುನನಿಗೆ. ಅದೀಗ ದ್ರೋಣಾಚಾರ್ಯರಿಂದ ಈಡೇರುವ ಸಮಯ ಒದಗಿತು ಎಂದು ತಿಳಿಯಬೇಕು ಅಂತ ಹೇಳಿದ್ರು. ಅಲ್ಲಿಂದ ನೆಕ್ಸ್ಟ್ ಶ್ಲೋಕವೇಲೆ ಭೀಷ್ಮಾದಿಭಿರ್ಭವಿತಾ ಸಂಗರೋ ನಃ ತದಾ ನಾಹಂ ಗುರುಭಿರ್ನಿತ್ಯಯೋಧ ಭವೇಯಮೇಕ ಫಲ್ಗುಣೋಸ್ತ್ರಜ್ಞ ಏಷಾಂ ನಿವಾರಕಶ್ಚೇನ್ ಮಮ ಧರ್ಮಲಾಭಃ. 37ನೇ ಶ್ಲೋಕ. ಇಲ್ಲಿ ಅರ್ಜುನನು ದ್ರೋಣಾಚಾರ್ಯರಿಗೆ ಪ್ರತಿಜ್ಞೆ ಮಾಡಿದಂತ ನೋಡುವಾಗ ಎಲ್ರಿಗೂ ಒಂದು ಸಂಶಯ ಬರುತ್ತೆ. ಯಾಕಂದ್ರೆ ಭೀಮಸೇನನು ಎಲ್ಲರಿಗಂತೂ ತುಂಬಾ ಬಲಿಷ್ಠನಾದವನು. ಆದರೆ ಅರ್ಜುನನು ಬಿಟ್ಟು ಭೀಮ ಯಾಕೆ ಈ ತರ ಪ್ರತಿಜ್ಞೆ ಮಾಡ್ಲಿಲ್ಲ ಅಂತ ಒಂದು ಸಂಶಯ ಬರುತ್ತೆ. ಅದಕ್ಕೆ ಇಲ್ಲಿ ಆಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ. ಭೀಷ್ಮನ್ ಯೋಚನೆ ಮಾಡ್ತಾನಂತೆ, ಭೀಮನ್ ಯೋಚನೆ ಮಾಡ್ತಾನೆ, ಈ ಭೀಷ್ಮಾಚಾರ್ಯರೇ ಮೊದಲಾದವರಿಂದ ನಮಗೆ ಮುಂದೆ ಸಂಗ್ರಾಮ ಆಗುವುದಾದರೆ ಆಗ ನಾನು ಗುರುಗಳಾದ ಭೀಷ್ಮಾದಿಗಳಿಂದ ನಿತ್ಯದಲ್ಲಿ ಯುದ್ಧ ಮಾಡತಕ್ಕವನು ಆಗಲಾರೆನು. ಆದ್ದರಿಂದ ಅಸ್ತ್ರಗಳನ್ನು ತಿಳಿದಿರುವ ಅರ್ಜುನನೊಬ್ಬನು ಈ ಭೀಷ್ಮಾದಿಗಳನ್ನು ಎದುರಿಸತಕ್ಕನಾಗುವುದಾದರೆ ನನಗೆ ಧರ್ಮ ಲಾಭವಾಗುವುದು ಅಂತ ತನ್ನ ಗುರುಹಿರಿಯರ ಮೇಲಿನ ವಿಶೇಷವಾದ ಭಕ್ತಿ ಇರುವುದರಿಂದ ಅವನು ಪ್ರತಿಜ್ಞೆ ಮಾಡೋದಕ್ಕೆ ಮುಂದೆ ಬಂದಿಲ್ಲ. ಭೀಷ್ಮಾದಿಭಿರ್ಭವಿತಾ ಸಂಗರೋ ನಃ ತದಾ ನಾಹಂ ಗುರುಭಿರ್ನಿತ್ಯಯೋದ್ಧಾ ಭವೇಯಂ ಏಕಃ ಫಲ್ಗುಣೋ ಅಸ್ತ್ರಜ್ಞ ಯೇಷಾಂ ನಿವಾರಕಃ ಚೇತ್ ಮಮ ಧರ್ಮಲಾಭ. ಇನ್ನು ಮುಂದೆ ಯುದ್ಧ ಆಗ್ತದೆ. ದುರ್ಯೋಧನ ಅವನು ಏನು ಚೇಂಜ್ ಆಗುವಂಥ ಜನವೇ ಅಲ್ಲ. ಖಂಡಿತ ಯಾವತ್ತೂ ಏನಂತ ಹೇಳಿದ್ರೆ ವನವಾಸದಿಂದ ಅಜ್ಞಾತವಾಸದಿಂದ ವಾಪಸ್ಸು ಬಂದವರಿಗೆ ಅವನು ಏನು ಕೊಡುವವನಲ್ಲ ಅನ್ನುವಂಥದ್ದೆಲ್ಲ ಗೊತ್ತೇ ಇದೆ ವಾಯುದೇವರಿಗೆ. ಸೊ ಭೀಮಸೇನ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಇವರನ್ನೆಲ್ಲ ಇಟ್ಟುಕೊಂಡು ಯಾರು ದುರ್ಯೋಧನ ಯುದ್ಧಕ್ಕೆ ಖಂಡಿತ ಬರ್ತಾನೆ. ಇಷ್ಟೆಲ್ಲ ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಭೀಷ್ಮಾಚಾರ್ಯರು ಮೊದಲೇ ಇದ್ದರು, ಕೃಪಾಚಾರ್ಯರು ಕೂಡ ಮೊದಲೇ ಇದ್ದರು. ಈಗ ಹೊಸತಾಗಿ ಸೇರಿದವ ಯಾರು? ಕರ್ಣ, ಮಹಾಶೂರ, ಅರ್ಜುನನಿಗೆ ಸವಾಲು ಹಾಕಿದವ. ಇನ್ನೊಬ್ಬ ಯಾರು ಅಂತೇಳಿದರೆ ಈಗ ದ್ರೋಣಾಚಾರ್ಯರು ಅಂತೇಳುವಂಥದ್ದು ಯಾರಿಗೆ? ಭೀಮಸೇನನಿಗೆ ಗೊತ್ತೇ ಇದೆ. ಇನ್ನು ಮುಂದೆ ಇವರು ದುರ್ಯೋಧನನ ಇದರಲ್ಲೇ ಇವರು ಕೆಲಸ ಮಾಡ್ತಾರೆ ಅಂತೇಳಿ. ಸೊ ಭೀಷ್ಮಾದಿಭಿಃ ಭವಿತಾ ಸಂಗರೋ ನಃ. ಭೀಷ್ಮಾದಿ ಅಂತೇಳಿದರೆ ಭೀಷ್ಮ, ಆಮೇಲೆ ಈಗ ಈ ಲಿಸ್ಟ್ನಲ್ಲಿ ಯಾರ್ದೆಲ್ಲ ಇದೆಯೋ ಅಂತೇಳಿದ್ರೆ ಈಗ ಇದೆಲ್ಲ ವಿದ್ಯಾಭ್ಯಾಸ ಮುಗಿದ ಮೇಲೆ ಕರ್ಣನ ಪ್ರವೇಶ ಆಗೋದು. ಕರೆಕ್ಟ್. ಸೊ ಕರ್ಣ ಈಗಲೇ ಇಲ್ಲ, ನಂತರ ಒಂದು. ಸೊ ಭೀಷ್ಮಾದಿಭಿರ್ಭವಿತ. ಸೊ ಭೀಷ್ಮಾದಿಗಳಿಂದ ಮುಂದೆ ಯುದ್ಧ ಆಗುವಾಗ ಅಂತೇಳಿದರೆ ಪಾಂಡವರ ವಿರುದ್ಧ ಪಕ್ಷದಲ್ಲಿ ಇವರೆಲ್ಲ ಯುದ್ಧ ಮಾಡ್ತಾರೆ. ಯಾರು? ಭೀಷ್ಮ, ದ್ರೋಣಾಚಾರ್ಯರು, ಕೃಪಾಚಾರ್ಯರೆಲ್ಲ ಅಂತೇಳಿದರೆ ಬಹಳ ಶ್ರೇಷ್ಠರಾದ ವ್ಯಕ್ತಿಗಳು. ಇವರ ಹತ್ರ ಎಲ್ಲ ಯುದ್ಧ ಮಾಡೋದು ಅಂತೇಳಿದರೆ ಅದು ಬಹಳ ಒಂದು ಕಷ್ಟದ ಕೆಲಸ. ಆದರೆ ಯುದ್ಧ ಮಾಡದೇನೂ ಆಗುವುದಿಲ್ಲ, ಯುದ್ಧ ಮಾಡಲಿಕ್ಕೂ ಆಗುವುದಿಲ್ಲ ಅನ್ನುವಂತಹ ಒಂದು ಪ್ರಸಂಗ ಅದು. ಆದ್ದರಿಂದಲೇ ಭಗವದ್ಗೀತೆಯನ್ನು ಭಗವಂತ ಅರ್ಜುನನಿಗೆ ಬೋಧಿಸಬೇಕಾಯಿತು. ನೋಡಪ್ಪ ಅರ್ಜುನ, ನೀನು ನಿನ್ನ ಕರ್ತವ್ಯ ಮಾಡು. ನಿನ್ನ ಕರ್ತವ್ಯ ಏನು? ನೀನು ಕ್ಷತ್ರಿಯ, ನೀನು ಬ್ರಾಹ್ಮಣ ಅಲ್ಲ.
ಬ್ರಾಹ್ಮಣ ಆದರೆ ದ್ರೋಣಾಚಾರ್ಯರ ಹಾಗೆ ದ್ರುಪದನ ಹತ್ರ ಯುದ್ಧ ಮಾಡಲಿಕ್ಕೆ ದಿವ್ಯಾಸ್ತ್ರಗಳು ಇದ್ದರೂ ಇಲ್ಲ ನಾನು ಯುದ್ಧ ಮಾಡೋದು ಸರಿಯಾಗುವುದಿಲ್ಲ, ಯಾಕಂದರೆ ನಾನು ಬ್ರಾಹ್ಮಣ, ನನ್ನ ವಿಹಿತ ಕರ್ಮ ಯುದ್ಧ ಮಾಡುವುದಲ್ಲ. ಆದರೆ ಅರ್ಜುನ, ನೀನು ಬ್ರಾಹ್ಮಣ ಅಲ್ಲ, ನೀನು ಕ್ಷತ್ರಿಯ, ನಿನ್ನ ವಿಹಿತ ಕರ್ಮ ಏನಂತ ಹೇಳಿದರೆ ಯುದ್ಧ ಮಾಡುವುದೇ ನಿನ್ನ ವಿಹಿತ ಕರ್ಮ. ಆದ್ದರಿಂದ ಸೋಲು ಗೆಲುವು, ಸುಖ ದುಃಖ, ಲಾಭ ಆಮೇಲೆ ನಷ್ಟ ಇದನ್ನೆಲ್ಲ ಯೋಚನೆ ಮಾಡಬೇಡ. ಈ ದ್ವಂದ್ವಗಳಿಂದ ಯಾವತ್ತಿನವರೆಗೆ ನೀನು ಹೊರಗೆ ಬರುವುದಿಲ್ವೋ ನೀನು ಉದ್ಧಾರ ಆಗುವುದಿಲ್ಲ. ಆದ್ದರಿಂದ ಅದರಿಂದ ಹೊರಗೆ ಬಾ. ನೀನು ನಾನು ಯುದ್ಧದಲ್ಲಿ ಸೋಲ್ತೇನೋ ಗೆಲ್ತೇನೋ ಅದೆಲ್ಲ ಯೋಚನೆ ಬಿಟ್ಟುಬಿಡು. ನಿನ್ನ ಕರ್ತವ್ಯವನ್ನು ಮಾಡು, ನಿನ್ನ ಪ್ರಯತ್ನವನ್ನು ಪೂರ್ತಿಯಾಗಿ ಮಾಡು. ಫಲಾಪೇಕ್ಷೆ ಬೇಡ. ಫಲಾಪೇಕ್ಷೆಯನ್ನು ಬಿಟ್ಟು ಕೆಲಸ ಮಾಡಿದರೆ ಮಾತ್ರ ಮೋಕ್ಷ ಸಿಗುವಂಥದ್ದು ಅಂತ ಹೇಳುವಂಥದ್ದನ್ನು ಏನು ಮಾಡಿದ? ಭಕ್ತಿಯಿಂದ ಮಾಡು. ಅಂದರೆ ನೀನು ಮಾಡುವಂಥ ಯುದ್ಧವನ್ನು ಇದು ಭಗವಂತನಿಗೆ ಅರ್ಪಿಸು. ನೀನು ಅಂತಹ ಭಕ್ತಿಯಿಂದ, ಭಗವಂತನ ಒಂದು ಯಾವುದು ಉದ್ದೇಶದಿಂದ, ಭಗವಂತನ ಪ್ರೀತಿಗಾಗಿ ಮಾಡುವಂಥ ನಿನ್ನ ಕರ್ತವ್ಯ ಏನಿದೆ ಅದನ್ನು ಮಾಡು ಅಂತ ಹೇಳ್ಕೊಂಡು ಹೇಳುವಂಥ ಭಗವದ್ಗೀತೆ ಬಂದದ್ದೇ ಇದೇ ಕಾರಣ. ಇದನ್ನು ಭೀಮಸೇನ ಈಗಲೇ ಯೋಚನೆ ಮಾಡ್ತಾ ಇದ್ದಾರೆ. ಅದು ನಂತರ ಯಾವಾಗಲೂ ನಡೆಯುವಂಥದ್ದು ಭಗವದ್ಗೀತೆ ಮಹಾಭಾರತದಲ್ಲಿ. ಭೀಮಸೇನ ಈಗಲೇ ಯೋಚನೆ ಮಾಡ್ತಾ ಇದ್ದಾರೆ, ಭೀಷ್ಮಾದಿಗಳ ವಿರುದ್ಧ ಯುದ್ಧ ಮಾಡಬೇಕಾದ ಪ್ರಸಂಗ ಬರ್ತದೆ. ಭೀಷ್ಮಾದಿಭಿಹಿ ಭವಿತ ಅಂದರೆ ಮುಂದೆ ಬರ್ತದೆ. ಸಂಗರ ಯುದ್ಧ, ಸಂಗರ ಅಂದರೆ ಯುದ್ಧ. ನನಗೆ ತದಾ ಆಗ ಏನು ಮಾಡೋದು ನಾನು? ನ ಅಹಂ ಗುರುಭಿಹಿ ನಿತ್ಯ ಯೋದ್ಧ. ಈ ಗುರುಗಳ ಜೊತೆಗೆ ಯಾರು? ಭೀಷ್ಮಾಚಾರ್ಯರು ಗುರುಗಳು, ದ್ರೋಣಾಚಾರ್ಯರು ಗುರುಗಳು, ಕೃಪಾಚಾರ್ಯರು ಗುರುಗಳು. ಈ ಎಲ್ಲ ಗುರುಗಳ ಜೊತೆಗೆ ನಿತ್ಯ ಯೋದ್ಧ ನಾಹಂ. ನಿತ್ಯ ಇವರ ಹತ್ರ ಯುದ್ಧ ಮಾಡಲಿಕ್ಕೆ ನನ್ನಿಂದ ಆಗ್ತದ ಅಂತ ಯೋಚನೆ ಮಾಡೋದು ಭೀಮಸೇನ. ಅಯ್ಯೋ, ಇವ್ರ ಹತ್ರ ಯುದ್ಧ ಮಾಡೋದ? ಗುರುಗಳ ಹತ್ರ. ಗುರುಗಳಿಗೆ ನಾನು ಬಾಣ ಬಿಟ್ಟು ಅವರ ದೇಹವನ್ನು ಚಿಂದಿ ಮಾಡುವಂಥ ಕೆಲಸವ ನನಗೆ ಇದು ಬೇಕಾ ಅಂತ ಯೋಚನೆ ಮಾಡ್ತಿದ್ದ ಯಾರು? ಭೀಮಸೇನ. ಅದಕ್ಕೋಸ್ಕರ ಈಗ ಏನಂತ ಹೇಳಿದರೆ, ಅರ್ಜುನ ಎದ್ದು ನಿಂತಿದ್ದಾನಲ್ಲ, ಅವನಿಗೆ ಸಪೋರ್ಟ್ ನಾನು ಯಾವಾಗಲೂ ಇದ್ದೇನೆ. ಅವನಿಂದ ಯಾವುದು ಆಗೋದಿಲ್ವೋ ಅದನ್ನು ನಾನು ಅವನಿಗೆ ಅವನ ಸಹಾಯ, ಅವನಿಗೆ ಬೇಕಾದ ಸಹಾಯವನ್ನು ನೀಡಿ ಅದನ್ನು ಆಗುವ ಹಾಗೆ ನಾನು ಮಾಡ್ತೇನೆ. ಅದು ಬೇರೆ ಪ್ರಶ್ನೆ. ಅಂತೇಳಿದರೆ ನಾನೇ ಯಾರ ಹತ್ರ? ಈ ಎಲ್ಲ ಗುರುಗಳ ಹತ್ರ, ಭೀಷ್ಮರ ಹತ್ರ, ಕೃಪಾಚಾರ್ಯರ ಹತ್ರ, ದ್ರೋಣಾಚಾರ್ಯರ ಹತ್ರ ಯುದ್ಧ ಮಾಡುವಂಥದ್ದು. ಈ ಅರ್ಜುನ ಒಂದು ವೇಳೆ ಶ್ರೇಷ್ಠ ಧನುರ್ಧರ ಅಂತ ದ್ರೋಣಾಚಾರ್ಯರು ಮಾಡಿಬಿಟ್ರೆ ಅರ್ಜುನನೇ ಯುದ್ಧ ಮಾಡ್ತಾನೆ ಅಂಥೇಳಿದರೆ ನನಗೆ ಇದೊಂದು ತಲೆಬಿಸಿ ಸ್ವಲ್ಪ ಕಡಿಮೆ ಆಗ್ತದೆ. ಏನಂತೇಳಿದರೆ, ಪಾಂಡವರು ಆ್ಯಸ್ ಎ ಯೂನಿಟ್ ಅಂದರೆ ಟೀಮ್ ವಿನ್ ಆಗಬೇಕು, ಹೌದು. ಆದರೂ ಭೀಮಸೇನ ಟೀಮಿನ ಮೆಂಬರ್ ಹೌದು, ಆದರೆ ಭೀಮಸೇನನಿಗೆ ತನ್ನದೇ ಆದ ಒಂದು ವ್ಯಕ್ತಿತ್ವ ಇದೆ. ವಾಯುದೇವರು ಏನು ಯೋಚನೆ ಮಾಡ್ತಾರೆ? ಅಲ್ಲಪ್ಪ, ಎಲ್ಲ ಗುರುಗಳ ವಿರುದ್ಧ ಯುದ್ಧ ಮಾಡೋದು ಅಂದರೆ ನಮ್ಮ ಟೀಮಲ್ಲಿ ಇನ್ನು ಯಾರೂ ಇಲ್ಲ ಅಂದರೆ ನಾನು ಅದನ್ನು ಆ ಕೆಲಸನೂ ಮಾಡಬೇಕಾಗ್ತದೆ. ಸೊ ಈಗ ಅರ್ಜುನ ಎದ್ದು ನಿಂತಲ್ಲ, ಒಳ್ಳೆಯದಾಯಿತು. ಅಂತೇಳಿದರೆ ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡ್ತಾರೆ ಅರ್ಜುನನು ದ್ರೋಣಾಚಾರ್ಯರು. ಆವಾಗ ಈ ಎಲ್ಲ ಗುರುಗಳ ವಿರುದ್ಧ ಅಂದರೆ ಶ್ರೇಷ್ಠ ಧನುರ್ಧರ ಅರ್ಜುನನೇ ಯುದ್ಧ ಮಾಡ್ತಾನೆ. ಅಂದರೆ ಅವನಿಗೆ ಆಗದಾಗ ನಾನು ನೋಡಿಕೊಂಡ್ರೆ ಸಾಕು ಅಂತೇಳಿದರೆ ತನ್ನ ಏನಾಯಿತು, ಸ್ವಲ್ಪ ಮಂಡೆ ಬೆಚ್ಚ ಕಡಿಮೆ ಆಯಿತು ಅಂತ ಹೇಳ್ಕೊಂಡು ಅಂತೇಳಿದ್ರೆ ಏನು ಹೇಳ್ತಾರೆ? ಭೀಷ್ಮಾದಿಭಿಹಿ ಭವಿತ ಸಂಗರಹ. ಮುಂದೆ ಯುದ್ಧ ಆಗಲಿಕ್ಕಿದೆ. ನನಗೆ ತದಾ ನ ಅಹಂ ಗುರುಭಿಹಿ ನಿತ್ಯ ಯೋದ್ಧ. ಈ ಗುರುಗಳ ಹತ್ರ ನಿತ್ಯ ಯುದ್ಧ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ಅಂದರೆ ನಾಹಂ ಗುರುಭಿ ನಿತ್ಯ ಯೋದ್ಧ ಭವೇಯಂ ಅಂದರೆ ನನಗೆ ಇದು ಆಗ್ತದ? ಅಂತ ತುಂಬ ಕಷ್ಟ ಅಲ್ಲ ಈ ಗುರುಗಳನ್ನು ನೋಯಿಸುವುದು, ಈ ಗುರುಗಳನ್ನು ದಿನಾ ಬಾಣಗಳಿಂದ ಚುಚ್ಚಿಸುವುದು? ಎಷ್ಟು ಕಷ್ಟ. ಅದಕ್ಕೋಸ್ಕರ ಏಕಃ ಭವೇಯಂ ಏಕಃ ಫಲ್ಗುಣ. ಈ ಅರ್ಜುನ ಅಸ್ತ್ರಜ್ಞ ಏಷಾಂ. ಈ ದ್ರೋಣಾಚಾರ್ಯವರನ್ನು ಅಸ್ತ್ರಜ್ಞನನ್ನಾಗಿ ಮಾಡ್ತಾರೆ. ಎಲ್ಲ ದಿವ್ಯಾಸ್ತ್ರಗಳನ್ನು ಅರ್ಜುನನಿಗೆ ಕೊಡ್ತಾರೆ. ಅರ್ಜುನನನ್ನು ಶ್ರೇಷ್ಠ ಧನುರ್ಧರ ಅಂತ ಮಾಡಿಬಿಡ್ತಾರೆ. ಆಗ ಏಷಾಂ ಅಂದರೆ ಈ ಎಲ್ಲ ಗುರುಗಳ ಎದುರು ಯುದ್ಧ ಮಾಡುವಂಥ ಏನು ಕೆಲಸ ಅನ್ನುವಂಥದ್ದು ಆಟೋಮ್ಯಾಟಿಕಲಿ ಯಾರಿಗೆ ಹೋಗ್ತದೆ? ಅರ್ಜುನನಿಗೆ ಹೋಗ್ತದೆ. ಯೇಷಾಂ ನಿವಾರಕ. ಈ ಎಲ್ಲ ಗುರುವರ್ಗದವರಿದ್ದಾರಲ್ಲ, ಇವರನ್ನು ತೊಲಗಿಸುವಂಥದ್ದು ಯುದ್ಧದಿಂದ
ಮನೆಗೆ ಕಳಿಸುವಂಥ ಕೆಲಸ ಅರ್ಜುನ ಮಾಡಿದರೆ ಯೇಷಾಂ ನಿವಾರಕ ಚೇತ್, ಯಾರು? ಅರ್ಜುನ. ಮಮ ಧರ್ಮ ಲಾಭ, ನನಗೆ ಈ ಧರ್ಮ ಸಂಕಟ ಏನಿದೆ, ಈ ಗುರುಗಳ ಹತ್ರ ಯುದ್ಧ ಮಾಡುವಂಥದ್ದು, ಆ ಧರ್ಮ ಸಂಕಟ ಜಾಸ್ತಿ ಆಗುವುದಿಲ್ಲ, ಸ್ವಲ್ಪ ಕಡಿಮೆ, ಅಂದರೆ ಹೆಚ್ಚಿನ ಜವಾಬ್ದಾರಿ ಈ ಬಗ್ಗೆ ಅರ್ಜುನನ್ನೇ ತಗೊಂಡ್ಬಿಡ್ತಾನೆ. ಭೀಷ್ಮಾಚಾರ್ಯರು ಅಂತ ಹೇಳಿದರೆ ಯಾವುದಲ್ಲಿ ಅವರು ಹುಷಾರು? ಬಿಲ್ಲು ವಿದ್ಯೆಯಲ್ಲಿ ಅರ್ಜುನ. ಆಮೇಲೆ ದ್ರೋಣಾಚಾರ್ಯರು ದಿವ್ಯಾಸ್ತ್ರಗಳು, ಅರ್ಜುನ. ಕೃಪಾಚಾರ್ಯರು ಬಿಲ್ಲು ವಿದ್ಯೆ, ಅರ್ಜುನ. ಸೊ ಹಾಗಾದರೆ ಎಲ್ಲ ಗುರುಗಳಿಗೂ ಅವರ ಜೊತೆಗೆ ಯುದ್ಧ ಮಾಡುವಂಥ ಯಾವುದು ಕೆಲಸ ಯಾರು ಮಾಡ್ತಾನೆ? ಅರ್ಜುನ ಮಾಡ್ತಾನೆ. ಫಲ್ಗುಣ ಅಂದರೆ ಅರ್ಜುನ. ಸೊ ಏಕಃ ಫಲ್ಗುಣ, ಒಬ್ಬನೇ ಅರ್ಜುನ ಈ ಎಲ್ಲ ಗುರುಗಳ ಹತ್ರ ಯುದ್ಧ ಮಾಡಲಿಕ್ಕೆ ಅವನು ಏನಾಗ್ತಾನೆ? ಸಮರ್ಥನಾಗ್ತಾನೆ. ಯಾಕಂತೇಳಿದ್ರೆ ಅವನನ್ನು ಈಗ ಪ್ರತಿಜ್ಞೆಯ ಇದರ ಪ್ರಕಾರ ಗುರುಗಳು ಏನು ಹೇಳಿದ್ದಾರೆ? ಯಾರು ನನಗೆ ನನ್ನ ಕೆಲಸ ಮಾಡಿಕೊಡ್ತೇನೆ ಅಂತ ಪ್ರಥಮ ಪ್ರತಿಜ್ಞೆ ಮಾಡ್ತಾರೋ ಅವರನ್ನು ನಾನು ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡ್ತೇನೆ ಅಂತ. ಆ ಪ್ರಕಾರ ಅರ್ಜುನ ಎದ್ದು ನಿಂತಿದ್ದಾನೆ. ಆಮೇಲಿಂದ ಈ ದ್ರೋಣಾಚಾರ್ಯರು ಅವನನ್ನು ಶ್ರೇಷ್ಠ ಧನುರ್ಧರ ಅಂತ ಮಾಡ್ತಾರೆ. ಈ ಎಲ್ಲ ಗುರುಗಳ ವಿರುದ್ಧ ಮಾಡುವಂಥ ಕಷ್ಟದ ಯುದ್ಧ ಏನಿದೆ ಅರ್ಜುನ ಮಾಡಿದರೆ ತನಗೆ ಏನಂತೇಳಿದರೆ ಸ್ವಲ್ಪ ಧರ್ಮ ಸಂಕಟ ಸ್ವಲ್ಪ ಕಡಿಮೆ ಆಗ್ತದೆ ಅಂತೇಳಿದರೆ ಭೀಮಸೇನ ಅಂತೇಳಿದರೆ ಆದಷ್ಟು ಈಗ ಭಗವಂತನ ವಿರುದ್ಧ ಅದು ಅದು ಧರ್ಮ ಯಾವುದಾದ್ರು ಯಾವ ಯುದ್ಧ? ಅದು ಗದಾಯುದ್ಧವನ್ನು ಹೇಳಿಕೊಡ್ತೇನೆ ಅಂತ ಕೃಷ್ಣ ಹೇಳಿದರೂ ಬೇಡ, ನಾನು ನಿಮಗೆ ಆ ಗದೆಯಿಂದ ಹೊಡೆಯುವುದಿಲ್ಲ. ಅಲ್ಲ, ಅದು ಯುದ್ಧ ಇದೇನು ಕಲಿಯುವುದಲ್ಲಪ್ಪ ಅಂದರೆ ಕಲಿಯುವಾಗಲೂ ನಿಮ್ಮನ್ನು ಹೊಡೆಯುವುದಿಲ್ಲ ಅಂತೇಳ್ಕೊಂಡು, ಅಂದರೆ ಅದು ಭೀಮಸೇನನಿಗೆ ಆ ವಾಯುದೇವರಿಗೆ ಅವರಿಗೆ ಆಗುವುದಿಲ್ಲ ಅದು ಅಂತೇಳಿದರೆ ಭಗವಂತನಿಗೆ ನಾನು ಪ್ರಹಾರ ನಾನು ಮಾಡುವುದಿಲ್ಲ ಅಂತೇಳಿಬಿಟ್ಟು ಬಲರಾಮನೊಟ್ಟಿಗೆ ಯುದ್ಧ ಮಾಡೋದು. ಹಾಗೆ ಭೀಮಸೇನ ದೇವರು ಯಾರತ್ರವೂ ಏನು ಕೇಳುವುದಂದರೆ ಆಗೋದಿಲ್ಲ ಅವರಿಗೆ. ನಾನು ಯಾರತ್ರವೂ ಏನೂ ಕೇಳುವುದಿಲ್ಲ ಅಂತ. ಅದಕ್ಕೆ ಸರಿಯಾಗಿ ಅವ್ರ ಹತ್ರ ಎಲ್ಲ ಬೇಕಾದದ್ದೆಲ್ಲ ಅವ್ರ ಹತ್ರ ಇದೆ, ಅವ್ರ ಹತ್ರವೇ ಇದೆ. ಜ್ಞಾನ ಬೇಕೋ, ಭಕ್ತಿ ಬೇಕೋ, ವೈರಾಗ್ಯ ಬೇಕೋ, ಬಲ ಬೇಕೋ, ಎಲ್ಲವೂ ಇರುವಂಥದ್ದು ಭೀಮಸೇನ. ಸೊ ಹಾಗಿರುವಾಗ ಭೀಮಸೇನ ತನ್ನದೇ ಆದ ಕೆಲವೊಂದು ಆ ಒಂದು ವೈಶಿಷ್ಟ್ಯ ಇದೆ. ಆ ವೈಶಿಷ್ಟ್ಯದ ಪ್ರಕಾರ ಈ ಗುರುಗಳ ಜೊತೆಗೆ ಯುದ್ಧ ಮಾಡುವಂಥ ಕಷ್ಟದ ಕೆಲಸ ಈಗ ಫಲ್ಗುಣ ಮಾಡ್ತಾನಂತಾದರೆ, ಎಲ್ಲಿ ಫಲ್ಗುಣನಿಗೆ ಆಗುವುದಿಲ್ವೋ ಆಗ ನಾನು ಮಾಡೇ ಮಾಡ್ತೇನೆ, ಅಷ್ಟು ತನಕ ಫಲ್ಗುಣ ಮಾಡಲಿ ಅಂತ ಹೇಳ್ಕೊಂಡು ಏನಾಗಿದೆ ಭೀಮಸೇನನಿಗೆ ಸ್ವಲ್ಪ ಏನಾಯಿತು? ಆರಾಮ ಆಯಿತು. ಅಂದರೆ ಪುಣ್ಯ ಲಾಭವೇ ಆಗ್ತದೆ ತನಗೆ ಅಂತ ಭೀಮಸೇನ ದೇವರು ಯೋಚನೆ ಮಾಡ್ತಾರೆ. ನಮಗೆ ಭೀಷ್ಮಾದಿಗಳೊಂದಿಗೆ ಭೀಷ್ಮಾದಿಗಳೊಂದಿಗೆ ತೃತೀಯ ವಿಭಕ್ತಿ ಬಹುವಚನ, ಭೀಷ್ಮಾದಿಗಳೊಂದಿಗೆ ಮುಂದೆ ಭವಿತ ಯುದ್ಧವು ಒದಗಲಿದೆ, ಸಂಗ್ರಹ ಭವಿತ ಆಗ ನಾನು ತದಾ ಅಹಂ ಅಂತಹ ಗುರು ಹಿರಿಯರೊಡನೆ ಗುರುಬಿಹಿ ಸದಾ ಕಾದುವವನಲ್ಲ. ನನ್ನಿಂದ ಆ ಗುರುಗಳೊಟ್ಟಿಗೆ ಸದಾ ಕಾದುವಂಥ ಕೆಲಸ ಆಗುವುದಿಲ್ಲ. ನಿತ್ಯ ಯೋದ್ಧ ನ ಅಹಂ ಅಂತೇಳಿದರೆ ನನಗೆ ಈ ಕೆಲಸ ಆಗುವಂಥದ್ದಲ್ಲ. ನ ಅಹಂ ಭವೇಯಂ ಅಂದರೆ ಈ ಕೆಲಸ ಒಂದು ಬೇಡಪ್ಪ ಅಂತ ಹೇಳ್ಕೊಂಡು ಆಗ ಏನಂತೇಳಿದರೆ ಅರ್ಜುನ ಅಸ್ತ್ರಜ್ಞನಾಗಿ ಫಲ್ಗುಣ ಅಂತೇಳಿದರೆ ಈ ದ್ರೋಣಾಚಾರ್ಯರ ಅಂತೇಳಿದರೆ ಬಹಳ ಫೇವರೆಟ್ ಶಿಷ್ಯ, ಬಹಳ ಅತಿ ಮೆಚ್ಚಿನ ಶಿಷ್ಯ ಆಗ್ತಾನೆ. ಯಾಕಂತೇಳಿದರೆ ದ್ರೋಣಾಚಾರ್ಯರ ಕೆಲಸವನ್ನು ನಾನು ಮಾಡಿಕೊಡ್ತೇನೆ ಅಂತ ಪ್ರಥಮ ಪ್ರತಿಜ್ಞೆ ಮಾಡಿದ ಅರ್ಜುನ. ಆ ಕಾರಣದಿಂದಾಗಿ ಏನಾಯಿತು? ಅರ್ಜುನ ಶ್ರೇಷ್ಠನಾದ ಧನುರ್ಧರ, ಅಸ್ತ್ರಜ್ಞ, ಎಲ್ಲ ದಿವ್ಯಾಸ್ತ್ರಗಳನ್ನು ತಿಳಿದವನಾಗ್ತಾನೆ. ಆಗ ಈ ಎಲ್ಲ ಗುರುಗಳ ವಿರುದ್ಧ ಯುದ್ಧ ಮಾಡುವಂಥ ಕೆಲಸ, ಅವರನ್ನು ಎದುರಿಸುವಂತಹ ಕೆಲಸ ಅರ್ಜುನ ಮಾಡ್ತಾನೆ ಅಂತ. ಆದ್ದರಿಂದ ನನಗೆ ಪುಣ್ಯ ಹೆಚ್ಚುತ್ತದೆ ಅಂತೇಳಿದರೆ ನನ್ನ ಏನಂತೇಳಿದರೆ ವಿಶಿಷ್ಟ ಗುಣಗಳಿಗೆ ಈ ಕೆಲಸ ಮಾಡುವಂಥದ್ದು ಬಹಳ ಕಷ್ಟ ಆಗ್ತದೆ. ಸೊ ಆದ್ದರಿಂದ ಯಾರೂ ಮಾಡುವವರಿಲ್ಲ ಅಂದರೆ ನಾನೇ ಮಾಡ್ತೀನಿ ಅಂದರೆ ಭೀಮಸೇನ ದೇವರಿಗೆ ಆಗದೇ ಇರುವಂಥ ಕೆಲಸ ಯಾವುದೂ ಇಲ್ಲ. ಆದ್ದರಿಂದ ಅಂದರೆ ಅಂಥ ಪ್ರಸಂಗದಲ್ಲಿ ನಾನು ಮಾಡ್ತೇನೆ, ನನ್ನ ಟೀಮಿನಲ್ಲಿ ಯಾರಿಂದಲೂ ಆಗದಿದ್ದರೆ. ಆದರೆ ಈಗ ಅರ್ಜುನ ಇದಾನಲ್ಲ, ಶ್ರೇಷ್ಠ ಧನುರ್ಧರನಾಗ್ತಾನೆ
ಮಾಡ್ತಾನಲ್ಲ ಭಾರಿ ಒಳ್ಳೆಯದಾಯಿತು ಅಂತ ಭೀಮಸೇನ ಏನು ಮಾಡ್ತಾರೆ, ಅರ್ಜುನನೇ ಆಯಿತು, ಅರ್ಜುನ ಎದ್ದು ನಿಂತ, ಅರ್ಜುನ ಪ್ರತಿಜ್ಞೆ ಮಾಡಿದ ಅಂತೇಳಿದ್ರೆ ಬಾಕಿಯೆಲ್ಲ ನಾನು ನೋಡ್ಕೊಳ್ತೇನೆ, ಅರ್ಜುನ ನೀನು ಮಾಡು ಅಂತ ಹೇಳ್ಕೊಂಡು. ಮಹಾಸಮರ್ಥನಾದ ಭೀಮ ಯಾಕೆ ಪ್ರತಿಜ್ಞೆ ಮಾಡಲಿಲ್ಲ, ಅರ್ಜುನನಿಗೆ ಯಾಕೆ ಬಿಟ್ಟ ಎಂಬ ಶಂಕೆಗೆ ಇಲ್ಲಿ ಉತ್ತರ. ಕುರುಕ್ಷೇತ್ರದಲ್ಲಿ ಮುಂದೆ ಭೀಷ್ಮಾದಿಗಳೊಂದಿಗೆ ಯುದ್ಧ ನಡೆಯಲಿದ್ದು ಅವರೊಂದಿಗೆ ಕಾದುವ ಪ್ರಸಂಗ ಬರ್ತದೆ. ಸ್ವಭಾವತಃ ದುಷ್ಟರಲ್ಲದ ಆ ಹಿರಿಯರೊಂದಿಗೆ, ಆ ಭೀಷ್ಮಾದಿಗಳೊಂದಿಗೆ ಕಾದುವುದು ಶ್ರೇಷ್ಠ ಧರ್ಮ ಅಲ್ಲ. ಅಂದರೆ ಯಾರು ದುರ್ಜನರಿರ್ತಾರೋ ಅವರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಭೀಮಸೇನಿಗೆ ಏನೂ ತೊಂದರೆ ಇಲ್ಲ. ಆದರೆ ಇವರೆಲ್ಲ ದುರ್ಜನರೂ ಅಲ್ಲ, ಸಜ್ಜನರ ಪಕ್ಷದಲ್ಲಿ ಯುದ್ಧ ಮಾಡೋದೂ ಇಲ್ಲ, ದುರ್ಜನನಾದ ದುರ್ಯೋಧನನ ಪಾರ್ಟಿಯಲ್ಲಿ ಯುದ್ಧ ಮಾಡ್ತಾರೆ. ಆದರೆ ಅವರು ದುರ್ಜನರೂ ಅಲ್ಲ. ಸೊ ಇದು ಒಳ್ಳೆ ಉಭಯ ಸಂಕಟ ಆಯ್ತಲ್ಲ ಯಾರಿಗೆ, ಭೀಮಸೇನಿಗೆ. ಹಾಗೆ ಆದ್ದರಿಂದ ಇವರ ಜೊತೆಗೆ ಯುದ್ಧ ಮಾಡುವಂಥದ್ದು ತನಗೆ ತರವಲ್ಲ. ಅರ್ಜುನ ಈಗ ಅಸ್ತ್ರಜ್ಞನಾಗಿ ಈ ಕೆಲಸ ಮಾಡುವುದಂತಾದರೆ ತನಗೆ ಧರ್ಮ ಲಾಭ ಆಗುತ್ತದೆ. ಮಮ ಧರ್ಮ ಲಾಭ ಯಾವಾಗ, ಅಸ್ತ್ರಜ್ಞ ಯೇಷಾಂ ಫಲ್ಗುಣನು ಅಸ್ತ್ರಜ್ಞನಾಗಿ ಯೇಷಾಂ ನಿವಾರಕ. ಈ ಎಲ್ಲ ಗುರು ಹಿರಿಯರು ಭೀಷ್ಮಾಚಾರ್ಯ, ಕೃಪಾಚಾರ್ಯ, ದ್ರೋಣಾಚಾರ್ಯರನ್ನೆಲ್ಲ ಅರ್ಜುನನು ನಿವಾರಕ, ಅವರನ್ನು ಮನೆ ಕಳಿಸುವಂಥ ಕೆಲಸ ಯುದ್ಧ ಭೂಮಿಯಿಂದ ಅರ್ಜುನ ಮಾಡ್ತಾನಂತಾದರೆ ಮಮ ಧರ್ಮ ಲಾಭ, ನನ್ನ ಧರ್ಮಕ್ಕೆ ವಿರೋಧ ಆಗುವುದಿಲ್ಲ. ಆದ್ದರಿಂದ ತನಗೆ ಒಳ್ಳೆಯದೇ ಆಯಿತು ಅನ್ನುವಂತಹ ಈ ವಿಷಯವನ್ನು ಭೀಮ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಭೀಮ ಪೂರ್ಣ ಪ್ರಜ್ಞಾ ಅಂತೇಳಿದರೆ ಜ್ಞಾನದಲ್ಲಿ ಬಹಳ ಶ್ರೇಷ್ಠವಾದ ಜ್ಞಾನವನ್ನು ಹೊಂದಿರುವಂಥ ಭೀಮಸೇನಿಗೆ ಬಹಳ ಒಂದು ಸ್ವಲ್ಪ ಆರಾಮಾಯಿತು. ಅಂದರೆ ಬಹಳ ಕಷ್ಟದ ಪ್ರಸಂಗ ಬರುವುದಿದೆ. ಸೊ ಅದನ್ನು ಅರ್ಜುನ ತಗೊಂಡ್ರೆ ಆ ಕೆಲಸ ಸ್ವಲ್ಪ ತನಗೆ ಅಂಥ ಕೆಲಸ ಮಾಡಬೇಕಾದ ಪ್ರಸಂಗ ಬರುವುದಿಲ್ಲ ಅಂತ. ಸೊ ಭೀಷ್ಮಾದಿಗಳು ಭಗವಂತನ ದ್ವೇಷಿಗಳಲ್ಲ. ಸೊ ಆದರೂ ಕೌರವರ ಪಕ್ಷ ಸೇರ್ತಾರೆ ಅಂದರೆ ಅವರಿಗೆ ಶಿಕ್ಷೆ ಸಿಗಲೇಬೇಕು, ಅವರು ಸೋಲಲೇಬೇಕು, ಅವರು ಸೋತು ಮನೆಗೆ ಹೋಗಲೇಬೇಕು, ಅಥವಾ ಅವರು ಸತ್ತು ಅವರು ಈ ಲೋಕದಿಂದ ಹೊರಡಲೇಬೇಕು ಅಂತ. ಹಾಗಾದರೆ ಆ ಕೆಲಸ ಯಾರು ಮಾಡ್ತಾರೆ? ಸೊ ಹಾಗೆ ಇಂಥವರನ್ನು ಸಾಕ್ಷಾತ್ ಎದುರಿಸುವಂಥದ್ದು ಇದು ಕಷ್ಟದ ಕೆಲಸ. ಸೊ ಆದ್ದರಿಂದ ಈ ಕೆಲಸವನ್ನು ಇತರರಿಂದ, ಅರ್ಜುನನಿಂದ ಮಾಡಿಸುವ ಅಂತ ಭೀಮಸೇನ ಯೋಚನೆ ಮಾಡ್ತಾ ಇದ್ದಾರೆ. ಧರ್ಮ ಸೂಕ್ಷ್ಮವನ್ನು ಎಲ್ಲ ತಿಳಿದಿರುವಂತಹ ಭೀಮಸೇನ ದೇವರು ಸೊ ಯಾರೂ ಇಲ್ಲದಿದ್ದರೆ ಆ ಕೆಲಸ ತಾನೇ ಮಾಡ್ತೇನೆ, ಆದರೆ ಈಗ ಅರ್ಜುನ ಇದ್ದಾನಂತಾದರೆ ಅರ್ಜುನ ಮಾಡಲಿ ಅಂತ ಹೇಳ್ಕೊಂಡು ಅರ್ಜುನನಿಗೆ ಬಿಟ್ಟಿದ್ದಾರೆ ಅಂತ ಹೇಳುವಲ್ಲಿಗೆ ಇವತ್ತಿನ ದಿನ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.